ಎಲ್ಲರಿಗೂ ನನ್ನ ನಮಸ್ಕಾರ. ನಾವೀಗ ತುಂಬ ಸಾಫ್ಟಾಗಿ, ತುಂಬ ಜ್ಯೂಸಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಇರುವ ಚಿಕನ್ ಕಬಾಬ್ ಮಾಡುವುದು ಹೇಗೆ ಅಂತ ನೋಡೋಣ. ನಾನು ಮೋನು ನಂದು ವಾಲ್ಸ್ಗೆ ಸ್ವಾಗತ. ನಾನಿಲ್ಲಿ 3/4 kg ಚಿಕನ್ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಒಂದು ಬೌಲ್ನಲ್ಲಿ 10 ರೂಪಾಯಿಯ ಚಿಕನ್ ಕಬಾಬ್ ಪೌಡರನ್ನು ತೆಗೆದುಕೊಂಡಿದ್ದೇನೆ. ಮೈದಾ ಹಿಟ್ಟು 2 ಸ್ಪೂನ್, ಕಾರ್ನ್ಫ್ಲೋರ್ 2 ಸ್ಪೂನ್, ಕಾಲ್ ಸ್ಪೂನ್ ಪೆಪ್ಪರ್ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ರೆಡ್ ಫುಡ್ ಕಲರ್ ಸ್ವಲ್ಪ, ಧನಿಯಾ ಪೌಡರ್ 1 ಸ್ಪೂನ್, ಮೆಣಸಿನಕಾಯಿ ಪುಡಿ 1 ಸ್ಪೂನ್, ಜೀರಾ ಪೌಡರ್ 1/4 ಟೀ ಸ್ಪೂನ್, ಮೊಟ್ಟೆ 2, ವಿನಿಗರ್ 1 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ನೀರು ಹಾಕಿ ಕಲಸಬೇಡಿ. ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇದರಲ್ಲಿ ಚಿಕನ್ ಹಾಕಿ ಚೆನ್ನಾಗಿ ಕಲಸಿ. ಇದನ್ನು 5 ಗಂಟೆಗಳ ಕಾಲ ಫ್ರಿಡ್ಜ್ನಲ್ಲಿ ಇರಿಸಿ. ಐದು ಗಂಟೆಗಳ ನಂತರ ಇದನ್ನು ಬಿಸಿ ಮಾಡಿದ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ. ಉರಿ ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ. ಹಾಕಿದ ತಕ್ಷಣ ಕಲಕಬೇಡಿ. 2 ನಿಮಿಷದ ನಂತರ ಉಲ್ಟಾ ಮಾಡಿ ಬೇಯಿಸಿ. ಇದು ಗೋಲ್ಡನ್ ಕಲರ್ ಬಂದಾಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಎತ್ತಿಟ್ಟುಕೊಳ್ಳಿ. ನೋಡಿದಿರಲ್ಲ, ಇಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿ ಇರುವ ಈ ಕಬಾಬನ್ನು ನೀವು ಮನೆಯಲ್ಲಿ ಒಮ್ಮೆ ಇದೇ ರೀತಿ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.